ಸ್ನೇಹಿತರೆ ನಮಸ್ಕಾರ. ಬೆಂಗಳೂರು ಎಷ್ಟು ವೇಗವಾಗಿ ಬೆಳೀತಿದೆ ಅನ್ನೋದಕ್ಕೆ ಬೆಸ್ಟ್ ಉದಾಹರಣೆ ಬೇಕಾ? ಹಾಗಿದ್ರೆ ನೀವು ಬನಶಂಕರಿಯಿಂದ ಸ್ವಲ್ಪ ಮುಂದೆ ಬಂದು ಕನಕಪುರ ಮೇನ್ ರೋಡ್ನಲ್ಲಿ ನಿಂತು ನೋಡಬೇಕು. ಎಲ್ಲಿ ನೋಡಿದ್ರೂ ಆಕಾಶಕ್ಕೆ ತಲೆ ಎತ್ತಿ ನಿಂತಿರೋ ಬೃಹತ್ ಅಪಾರ್ಟ್ಮೆಂಟ್ಸ್ಗಳು, ಕಣ್ಣು ಕುಕ್ಕುವ ಗಾಜಿನ ಮಾಲ್ಗಳು ಮತ್ತು ತಲೆಯ ಮೇಲೆ ವೇಗವಾಗಿ ಚಲಿಸೋ ಮೆಟ್ರೋ ರೈಲು. ಹೌದು, ದಕ್ಷಿಣ ಬೆಂಗಳೂರಿನ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಹಾಟ್ಸ್ಪಾಟ್ ಕೋಣನಕುಂಟೆ. ಕೇವಲ ಒಂದು ದಶಕದ ಹಿಂದೆ ಇದು ಬೆಂಗಳೂರಿನ ಗಡಿ ಭಾಗದಲ್ಲಿರುವ ಒಂದು ಪುಟ್ಟ ಹಾಗೂ ಯಾರೂ ತಲೆ ಕೆಡಿಸಿಕೊಳ್ಳದ ಊರಾಗಿತ್ತು. ಜನ ಇಲ್ಲಿಗೆ ಬರಬೇಕು ಅಂದರೆ ಅಯ್ಯೋ ಅದು ಕಾಡು, ಸೇಫ್ಟಿ ಇಲ್ಲ ಅಂತಿದ್ರು. ಆದರೆ ಇವತ್ತು ಕಥೆನೇ ಚೇಂಜ್ ಆಗಿದೆ. ಈಗ ಇದು ಬೆಂಗಳೂರಿನ ಪ್ರೀಮಿಯಂ ಲೈಫ್ ಸ್ಟೈಲ್ ಹಬ್. ಇಲ್ಲಿನ ಬೆಳವಣಿಗೆ ಯಾವ ರೇಂಜಿಗಿದೆ ಅಂದರೆ, ಒಂದು ಕಾಲದಲ್ಲಿ ಕಡಲೆಕಾಯಿ ಬೆಳೀತಿದ್ದ ಜಮೀನುಗಳಲ್ಲಿ ಇವತ್ತು ಐಷಾರಾಮಿ ವಿಲ್ಲಗಳು ಎದ್ದು ನಿಂತಿವೆ. ಬನ್ನಿ, ಹಳೆಯ ನೆನಪು ಮತ್ತು ಹೊಸ ವೈಭವದ ಈ ಸಂಗಮದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಹೆಸರಿನ ಹಿಂದಿನ ಅಸಲಿ ಮತ್ತು ರೋಚಕ ಕಥೆ. ಸ್ನೇಹಿತರೆ, ಈ ಮಾಡರ್ನ್ ಏರಿಯಾಗೆ ಕೋಣನಕುಂಟೆ ಅನ್ನೋ ಹಳ್ಳಿ ಹೆಸರು ಯಾಕೆ ಬಂತು ಅಂತ ನಿಮಗೆ ಆಶ್ಚರ್ಯ ಆಗಬಹುದು. ಇದರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಫ್ಲಾಶ್ ಬ್ಯಾಕ್ ಇದೆ. ಕನ್ನಡದಲ್ಲಿ ಕೋಣ ಅಂದರೆ ಗಂಡು ಎಮ್ಮೆ ಮತ್ತು ಕುಂಟೆ ಅಂದರೆ ನೀರು ನಿಲ್ಲುವ ಚಿಕ್ಕ ಹೊಂಡ ಅಥವಾ ಕೆರೆ. 50-60 ವರ್ಷಗಳ ಹಿಂದೆ ಇಲ್ಲಿ ಯಾವುದೇ ಟ್ರಾಫಿಕ್ ಇರಲಿಲ್ಲ, ಬರೀ ಹಸಿರು ಗದ್ದೆಗಳಿದ್ವು. ಇಲ್ಲಿನ ರೈತರು ವ್ಯವಸಾಯ ಮುಗಿಸಿ ಸಂಜೆ ಹೊತ್ತು ತಮ್ಮ ದನಕರುಗಳನ್ನು ಮತ್ತು ಕೋಣಗಳನ್ನು ಮೈ ತೊಳೆಯೋಕೆ ಮತ್ತು ನೀರು ಕುಡಿಸೋಕೆ ಇಲ್ಲಿನ ಕೆರೆಗೆ ಕರ್ಕೊಂಡು ಬರ್ತಿದ್ರಂತೆ. ಹಾಗಾಗಿ ಈ ಕೆರೆಗೆ ಕೋಣನಕುಂಟೆ ಅಂತ ಹೆಸರು ಬಂತು. ಅದೇ ಹೆಸರು ಇಡೀ ಊರಿಗೆ ಬಂತು. ಇವತ್ತು ವಿಪರ್ಯಾಸ ಅಂದರೆ ಆ ಕೋಣಗಳು ಇಲ್ಲ, ಆ ಕುಂಟೆಗಳು ಮಾಯವಾಗಿವೆ. ಅದರ ಬದಲಿಗೆ ಈಗ ಅಲ್ಲಿ ಬೃಹತ್ ಕಾಂಕ್ರೀಟ್ ಪಿಲ್ಲರ್ಗಳು ಮತ್ತು ಸಾವಿರಾರು ಫ್ಲಾಟ್ ಇರೋ ಅಪಾರ್ಟ್ಮೆಂಟ್ಗಳು ಎತ್ತಿ ನಿಂತಿವೆ. ಪ್ರಕೃತಿ ಹೋಗಿ ವಿಕೃತಿ ಬಂದರೂ ಈ ಹಳೆಯ ಹೆಸರು ಮಾತ್ರ ಇತಿಹಾಸವನ್ನ ನೆನಪಿಸ್ತಾ ಹಾಗೆ ಉಳಿದಿದೆ. ಮೆಟ್ರೋ ಕ್ರಾಂತಿ ಮತ್ತು ಮಾಲ್ ಎಂಬ ಮಾಯಾಲೋಕ. ಕೋಣನಕುಂಟೆಯ ಜಾತಕ ಬದಲಾಗಿದ್ದು ಯಾವಾಗ ಗೊತ್ತಾ? ಯಾವಾಗ ಇಲ್ಲಿಗೆ ನಮ್ಮ ಮೆಟ್ರೋ ಹಸಿರು ಮಾರ್ಗ ಎಂಟ್ರಿ ಕೊಡ್ತೋ ಅವಾಗ ಈ ಏರಿಯಾದ ಕಿಮ್ಮತ್ತೆ ಡಬಲ್ ಆಯಿತು. ಕೋಣನಕುಂಟೆ ಕ್ರಾಸ್ ಮೆಟ್ರೋ ಸ್ಟೇಷನ್ ಇವತ್ತು ದಕ್ಷಿಣ ಬೆಂಗಳೂರಿನ ಪ್ರಮುಖ ಲೈಫ್ ಲೈನ್ ಆಗಿದೆ. ಇದರ ಪಕ್ಕದಲ್ಲೇ ತಲೆ ಎತ್ತಿರೋದು ದಕ್ಷಿಣ ಭಾರತದ ಅತಿ ದೊಡ್ಡ ಮತ್ತು ಐಷಾರಾಮಿ ಮಾಲ್ಗಳಲ್ಲಿ ಒಂದಾದ ಫೋರಂ ಮಾಲ್. ಈ ಮಾಲ್ ನೋಡೋಕೆ ಯಾವುದೋ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ ತರ ಕಾಣುತ್ತೆ. ಇದರ ವಿಶೇಷ ಅಂದರೆ ನೀವು ಮೆಟ್ರೋ ಸ್ಟೇಷನ್ನಿಂದ ಕೆಳಗೆ ರಸ್ತೆಗೆ ಇಳಿಯೋದೇ ಬೇಡ, ನೇರವಾಗಿ ಮಾಲ್ ಒಳಗೆ ಹೋಗೋಕೆ ಬ್ರಿಡ್ಜ್ ಕನೆಕ್ಷನ್ ಕೊಟ್ಟಿದ್ದಾರೆ. ವೀಕೆಂಡ್ ಬಂದರೆ ಸಾಕು, ಕನಕಪುರ ರೋಡ್, ಜೆಪಿ ನಗರ, ಬನಶಂಕರಿ ಮತ್ತು ಕುಮಾರಸ್ವಾಮಿ ಲೇಔಟ್ನಿಂದ ಲಕ್ಷಾಂತರ ಜನ ಇಲ್ಲಿಗೆ ಶಾಪಿಂಗ್, ಸಿನಿಮಾ ಮತ್ತು ಎಂಜಾಯ್ ಮಾಡೋಕ್ಕೆ ಮುಗಿಬೀಳ್ತಾರೆ. ಹಳೆ ಹಳ್ಳಿಯ ಸೊಗಡು ಮತ್ತು ಹೊಸ ಸಿಟಿಯ ಗತ್ತು. ಕೋಣನಕುಂಟೆಯಲ್ಲಿ ಒಂದೇ ನಾಣ್ಯದ ಎರಡು ಮುಖಗಳಿವೆ. ನೀವು ಮೇನ್ ರೋಡ್ನಲ್ಲಿ ನಿಂತರೆ ಅದು ಅಮೆರಿಕಾದ ಯಾವುದೋ ಸಿಟಿ ತರ ಕಾಣಿಸುತ್ತೆ. ಆದರೆ ಸ್ವಲ್ಪ ಒಳಗೆ ಬಂದರೆ ಅಸಲಿ ಹಳೆ ಕೋಣನಕುಂಟೆ ಹಳ್ಳಿಯ ದರ್ಶನವಾಗುತ್ತೆ. ಅಲ್ಲಿ ಇವತ್ತಿಗೂ ಸಣ್ಣ ಸಣ್ಣ ಗಲ್ಲಿಗಳು, ಹಳೆಯ ಕಾಲದ ಹೆಂಚಿನ ಮನೆಗಳು, ಅರಳಿ ಕಟ್ಟೆಗಳು ಮತ್ತು ಬೀದಿ ಬದಿಯ ಚಾಯ್ ಅಂಗಡಿಗಳಿವೆ. ಇಲ್ಲಿನ ಬ್ಯಾಂಕ್ ಆಫ್ ಬರೋಡಾ ಕಾಲೋನಿ, ವಸಂತಪುರ ಮತ್ತು ಚುಂಚಘಟ್ಟ ಮೇನ್ ರೋಡ್ ಕಡೆ ಹೋದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಬೇಕಾದ ಶಾಂತವಾದ ಮತ್ತು ನೆಮ್ಮದಿಯ ವಾತಾವರಣ ಸಿಗುತ್ತೆ. ಇಲ್ಲಿನ ಗ್ರಾಮ ದೇವತೆಗಳ ದೇವಸ್ಥಾನಗಳು ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬಾ ಫೇಮಸ್. ಹಬ್ಬದ ದಿನಗಳಲ್ಲಿ ಇಲ್ಲಿನ ಸಂಭ್ರಮ ನೋಡೋದೇ ಕಣ್ಣಿಗೆ ಹಬ್ಬ. ಮಾಡರ್ನ್ ಐಟಿ ಲೈಫ್ ಮತ್ತು ಟ್ರೆಡಿಷನಲ್ ಹಳ್ಳಿ ಲೈಫ್ ಎರಡೂ ಇಲ್ಲಿ ಒಂದೇ ಕಡೆ ಬ್ಯಾಲೆನ್ಸ್ ಆಗಿದೆ. ಫುಡ್ಡಿಗಳ ಸ್ವರ್ಗ. ಪಾನಿಪುರಿಯಿಂದ ಪಿಜ್ಜಾವರೆಗೆ ಹೊಟ್ಟೆಪಾಡು ಏನಪ್ಪಾ ಅಂದರೆ ಇಲ್ಲಿ ಆಪ್ಷನ್ಸ್ಗೆ ಬರ ಇಲ್ಲ. ಕನ್ಫ್ಯೂಸ್ ಆಗೋ ಅಷ್ಟು ಆಯ್ಕೆಗಳಿವೆ. ನಿಮಗೆ AC ರೂಮ್ನಲ್ಲಿ ಕೂತು ಹೈಫೈ ಊಟ ಮಾಡಬೇಕಾ? ಫೋರಂ ಮಾಲ್ ಒಳಗಿರೋ ಟಸ್ಕಾನಿ, ಸಾಲ್ಟ್ ಅಥವಾ ಬೃಹತ್ ಫುಡ್ ಕೋರ್ಟ್ಗೆ ಹೋಗಿ. ಅಲ್ಲಿ ಪ್ರಪಂಚದ ಎಲ್ಲ ತರಹದ ಫುಡ್ ಸಿಗುತ್ತೆ. ಇಲ್ಲ ನಮಗೆ ಬಜೆಟ್ ಫ್ರೆಂಡ್ಲಿ ಮತ್ತು ಟೇಸ್ಟಿ ಬೇಕಾ? ಮೆಟ್ರೋ ಸ್ಟೇಷನ್ ಕೆಳಗಡೆ ಮತ್ತು ಕೋಣನಕುಂಟೆ ಕ್ರಾಸ್ ಸುತ್ತಮುತ್ತ ಇರೋ ಸಣ್ಣ ಹೋಟೆಲ್ಗಳಿಗೆ ವಿಸಿಟ್ ಹಾಕಿ. ಇಲ್ಲಿನ ಉಡುಪಿ ಗಾರ್ಡನ್ ದೋಸೆ ಅಥವಾ ರೋಡ್ ಸೈಡ್ ಸಿಗೋ ಖಾರವಾದ ಪಾನಿಪುರಿ, ಮಸಾಲ ಪುರಿ ಟೇಸ್ಟ್ ಸೂಪರ್ ಆಗಿರುತ್ತೆ. ರಾತ್ರಿ ಹೊತ್ತು ಇಲ್ಲಿನ ಆಂಧ್ರ ಸ್ಟೈಲ್ ಬಿರಿಯಾನಿ ಹೋಟೆಲ್ಗಳಲ್ಲಿ ಜನ ಜಂಗುಳಿ ಇರುತ್ತೆ. ಕನಕಪುರ ರೋಡ್ನಲ್ಲಿ ಲಾಂಗ್ ಡ್ರೈವ್ ಹೋಗೋರು ಇಲ್ಲಿ ಕಾಫಿ ಬ್ರೇಕ್ ತಗೊಳ್ಳೋದು ಒಂದು ಟ್ರೆಂಡ್ ಆಗಿದೆ. ರಿಯಾಲಿಟಿ ಚೆಕ್, ಟ್ರಾಫಿಕ್ ಜಾಮ್ ಮತ್ತು ಏರುತ್ತಿರುವ ಬೆಲೆಗಳು. ಎಲ್ಲ ಓಕೆ, ನೋಡೋಕೆ ಸುಂದರವಾಗಿದೆ. ಆದರೆ ಕೋಣನಕುಂಟೆ ಕ್ರಾಸ್ ಟ್ರಾಫಿಕ್ ಇದೆಯಲ್ಲ,
ದೇವ್ರೇ ಕಾಪಾಡಬೇಕು. ಮೆಟ್ರೋ ಬಂದಮೇಲೆ ಟ್ರಾಫಿಕ್ ಕಮ್ಮಿ ಆಗುತ್ತೆ ಅನ್ಕೊಂಡ್ವಿ, ಆದರೆ ವಾಹನಗಳ ಸಂಖ್ಯೆ 3 ಪಟ್ಟು ಜಾಸ್ತಿ ಆಗಿದೆ. ಪೀಕ್ ಅವರ್ನಲ್ಲಿ ಇಲ್ಲಿನ ಸಿಗ್ನಲ್ ದಾಟೋದೇ ಒಂದು ದೊಡ್ಡ ಸಾಹಸನೇ ಸರಿ. ಬನಶಂಕರಿ ಕಡೆಯಿಂದ ಮತ್ತು ನೈಸ್ ರೋಡ್ ಕಡೆಯಿಂದ ಬರೋ ವಾಹನಗಳು ಇಲ್ಲಿ ಜಾಮ್ ಆಗ್ತವೆ. ಧೂಳು ಕೂಡ ಜಾಸ್ತಿ. ಮತ್ತೆ ಇಲ್ಲಿನ ರಿಯಲ್ ಎಸ್ಟೇಟ್ ಬೆಲೆ ಮತ್ತು ಬಾಡಿಗೆ ಈಗ ಗಗನಕ್ಕೇರಿದೆ. ಒಂದ್ ಕಾಲದಲ್ಲಿ ಅಗ್ಗವಾಗಿದ್ದ ಬಾಡಿಗೆ ಈಗ ಡಬಲ್ ಆಗಿದೆ. ಸಾಮಾನ್ಯ ಜನರಿಗೆ ಇಲ್ಲಿ ಮನೆ ಮಾಡೋದು ಕಷ್ಟ ಆಗ್ತಿದೆ. ಮಾಲ್ ಬಂದ ಮೇಲೆ ಸುತ್ತಮುತ್ತಲ ರಸ್ತೆಗಳಲ್ಲಿ ವೀಕೆಂಡ್ ಟ್ರಾಫಿಕ್ ಕಿರಿಕಿರಿ ಸ್ವಲ್ಪ ಜಾಸ್ತಿನೇ ಇದೆ. ಲೋಕಲ್ ಜನರಿಗೆ ಇದು ತಲೆನೋವಾಗಿದೆ. ಕನೆಕ್ಟಿವಿಟಿ ಕಿಂಗ್. ಆದರೆ ಕನೆಕ್ಟಿವಿಟಿ ವಿಷಯದಲ್ಲಿ ಕೋಣನಕುಂಟೆಗೆ ಫುಲ್ ಮಾರ್ಕ್ಸ್ ಕೊಡಲೇಬೇಕು, ಅದರಲ್ಲಿ ಡೌಟೇ ಇಲ್ಲ. ಇಲ್ಲಿಂದ ಮೆಜೆಸ್ಟಿಕ್ಗೆ ಮೆಟ್ರೋದಲ್ಲಿ ಟ್ರಾಫಿಕ್ ಇಲ್ಲದೆ ಕೇವಲ 25-30 ನಿಮಿಷದಲ್ಲಿ ತಲುಪಬಹುದು. ಬನಶಂಕರಿ ಬಸ್ ಸ್ಟ್ಯಾಂಡ್ ಕೂಗಳತೆ ದೂರದಲ್ಲಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನೈಸ್ ರೋಡ್ ಎಂಟ್ರೆನ್ಸ್ ಇಲ್ಲೇ ಪಕ್ಕದಲ್ಲಿರೋದ್ರಿಂದ ನೀವು ಎಲೆಕ್ಟ್ರಾನಿಕ್ ಸಿಟಿಗೆ ಅಥವಾ ಮೈಸೂರು ರೋಡ್ಗೂ ಹೋಗೋಕೆ ಸಿಟಿಯ ಟ್ರಾಫಿಕ್ ಮುಟ್ತೇನೆ ಬರೀ 15-20 ನಿಮಿಷದಲ್ಲಿ ಹೋಗಬಹುದು. ವೀಕೆಂಡ್ನಲ್ಲಿ ಆರ್ಟ್ ಆಫ್ ಲಿವಿಂಗ್ ಅಥವಾ ರವಿಶಂಕರ್ ಗುರೂಜಿ ಆಶ್ರಮಕ್ಕೆ ಹೋಗೋರಿಗೆ ಇದು ಪ್ರಮುಖವಾದ ದಾರಿ. ಇದು ದಕ್ಷಿಣ ಬೆಂಗಳೂರಿನ ಅತಿ ದೊಡ್ಡ ಗೇಟ್ ವೇ ಆಗಿ ಬದಲಾಗಿದೆ. ಕೋಣನಕುಂಟೆ ಅಂದರೆ ಈಗ ಬರೀ ಹಳ್ಳಿಯಲ್ಲ, ಅದೊಂದು ಮಿನಿ ಮೆಟ್ರೋಪಾಲಿಟನ್ ಸಿಟಿ. ಇಲ್ಲಿನ ಬೆಳವಣಿಗೆ ನೋಡಿದ್ರೆ ಬೆಂಗಳೂರು ಎಷ್ಟು ಫಾಸ್ಟ್ ಆಗಿ ಮತ್ತು ಎಷ್ಟು ಅಗಲವಾಗಿ ಬೆಳೀತಿದೆ ಅಂತ ನಮ್ಗೆ ಅರ್ಥ ಆಗುತ್ತೆ. ವಿಡಿಯೋ ಇಷ್ಟ ಆಯ್ತಾ? ಕೋಣನಕುಂಟೆಯಲ್ಲಿ ನಿಮ್ಮ ಫೇವ್ರೆಟ್ ಜಾಗ ಯಾವುದು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಮರಿದೇ ಸಬ್ಸ್ಕ್ರೈಬ್ ಆಗಿ.